ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡುವಂತ ಉದ್ದೇಶವಿಲ್ಲ. ನಾವು ಯಾವುದೇ ಒಂದು ಸಮುದಾಯದ ಸರ್ಕಾರವಲ್ಲ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಾ ಸಮುದಾಯಗಳಿಗೂ ಕೂಡ ನ್ಯಾಯವನ್ನ ಒದಗಿಸಿಕೊಡಬೇಕು. ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ರಾಜ್ಯ ಸರ್ಕಾರದ್ದು. ಸಹಜವಾಗಿ ಕೆಲ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಮಾತನಾಡಿದ್ದಾರೆ. ಎಲ್ಲ ಸಮುದಾಯಕ್ಕೆ ಕೂಡ ನ್ಯಾಯ ಒದಗಿಸಿಕೊಡುವ ಜವಾಬ್ದಾರಿ ಸರ್ಕಾರದ್ದು. ನಾವು ಯಾವುದೇ ಒಂದೇ ಸಮಾಜದ ಸರ್ಕಾರ ಅಲ್ಲ. ಅಂಥದ್ದೇನಾಗ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಒಂದು ಸಮಾಜಕ್ಕೆ ಹೆಚ್ಚು ಸಿಗುತ್ತೆ, ಒಂದು ಸಮಾಜಕ್ಕೆ ಕಮ್ಮಿ ಸಿಗುತ್ತೆ. ಇನ್ನು ನಮ್ಮ ಸರ್ಕಾರನೇ ಇರೋದಲ್ಲ, ವಿ ವಿಲ್ ರೆಕ್ಟಿಫೈ ಎವ್ರಿಥಿಂಗ್. ಅದರಲ್ಲಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡೋದು ನಮ್ಮ ಉದ್ದೇಶ ಇಲ್ಲ. 134 ಕೋಟಿ ಇಟ್ಟಿದ್ರು, ಈಗಾಗಲೇ 71 ಕೋಟಿ ರಿಲೀಸ್ ಆಗಿದೆ. ಯಾವುದಿದೆ ಈಗ ಮಾತಾಡಿದ್ರಲ್ಲಿ ಇಲ್ಲ, ಅವಶ್ಯಕತೆ ಇದಕ್ಕೆ ಅಲ್ಲ. ನೋಡಿ, ಯಾವುದೇ ಸಮುದಾಯಗಳಿಗೆ ಕಟ್ಟಡಗಳು ಬೇಕಾಗಿರ್ಬೋದು, ಹಾಸ್ಟೆಲ್ಗಳು ಬೇಕಾಗಿರೋದು, ಇಟ್ಸ್ ಬೇಸ್ಡ್ ಆನ್ ದೇರ್ ನೀಡ್ ಅಲ್ವಾ. ಸೊ ಈಗ ಈ ವರ್ಷದಲ್ಲಿ ಹೆಚ್ಚಾಗಿರ್ಬೋದು, ನೆಕ್ಸ್ಟ್ ವರ್ಷ ಬೇರೆ ಸಮುದಾಯದಕ್ಕೆ ಹೆಚ್ಚು ಕೊಡ್ಬೋದು. ಅದು ತಾರತಮ್ಯ ಏನಾಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ನಮಗಿದೆ. ಅದನ್ನು ನಾವು ಮಾಡ್ತೀವಿ. ಎಲ್ಲ ಸಮುದಾಯಕ್ಕೆ ಕೂಡ ನ್ಯಾಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಈ ಹಿಂದಿನ ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಟುಕೊಡುವಂತಹ ಕಡೆಯ ದಿನ ಆಗಿರುವಂತಹ ಬೆಳವಣಿಗೆಗಳು, ಅಹಿಂದ ನಾಯಕ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಯೇ ತಮಗೆ ಮುಖ್ಯ ಅಂತ ಹೇಳ್ತಿದ್ದವರು ಕೇವಲ ಒಂದೇ ಸಮುದಾಯಕ್ಕೆ 89 ಅನುದಾನಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ಯಾಕೆ ಈ ರೀತಿ ತಾರತಮ್ಯವನ್ನ ತೋರಿದ್ದಾರೆ ಅಂತ? ಶಕುಂತಲಾ, ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಸುಮಾರು 1000 ಜಾತಿಗಳು ಬರ್ತವೆ. ಆ ಎಲ್ಲ ಜಾತಿಗಳನ್ನು ಕೂಡ ಒಂದೇ ರೀತಿಯಲ್ಲಿ ನೋಡಬೇಕಾಗಿರುವಂಥದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೆಲಸ. ಆದರೆ ಇದೀಗ ಒಂದು ರೀತಿಯ ಆಶ್ಚರ್ಯಕರ ಬೆಳವಣಿಗೆ ಮತ್ತು ಪ್ರಶ್ನೆಗಳನ್ನು ಮೂಡಿಸುವಂತಹ ಬೆಳವಣಿಗೆಗಳೇ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದಂತಹ ಸಮುದಾಯ ಭವನ ಮತ್ತು ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಅಂತ ಹೇಳಿ ಸುಮಾರು 138 ಕೋಟಿ ಮೀಸಲಾಗಿರುತ್ತೆ. ಅದರಲ್ಲಿ ಸುಮಾರು 71 ಕೋಟಿ ಅನುದಾನವನ್ನು ಇದೀಗ ಒಂದೇ ದಿನ ಬಿಡುಗಡೆ ಮಾಡಲಾಗಿದೆ. ಆ ಬಿಡುಗಡೆ ಆಗಿರುವಂಥ ಅನುದಾನದ ಪೈಕಿಯೂ ಕೂಡ 60% ಒಂದೇ ಸಮುದಾಯಕ್ಕೆ, ಅಂದರೆ ಒಂದೇ ಜಾತಿಗೆ ಸೇರಿದಂತಹ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಹಿಂದುಳಿದ ಜಾತಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜಾತಿಗಳಿದ್ದಾವೆ. ಹಿಂದುಳಿದ ವರ್ಗ ಅಂತಂದರೆ ಅದು ಕೇವಲ ಕುರುಬ ಸಮುದಾಯ ಮಾತ್ರವಲ್ಲ, ಅದನ್ನು ಹೊರತುಪಡಿಸಿಯೂ ಕೂಡ ಹಲವಾರು ಜಾತಿಗಳು, ಹಲವಾರು ಸಮುದಾಯಗಳು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಅಡಿಯಲ್ಲೇ ಬರುತ್ತೆ. ಆದರೆ ಸರ್ಕಾರ ಯಾಕೋ ಕೇವಲ ಒಂದು ಜಾತಿಯನ್ನು ಮಾತ್ರ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಗಮನಿಸಿದಂತೆ ಕಾಣಿಸ್ತಾ ಇದೆ. ಬರೋಬ್ಬರಿ 89 ಕುರುಬ ಸಮುದಾಯಕ್ಕೆ ಸೇರಿದಂತಹ ಸಂಘ ಸಂಸ್ಥೆಗಳಿಗೆ ಸರ್ಕಾರ 71 ಕೋಟಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಇನ್ನುಳಿದಂತೆ ಕೇವಲ 2-3 ಜಾತಿಗಳಿಗೆ ಸಂಬಂಧಪಟ್ಟಂತಹ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಇದೀಗ ಬಹಳ ಆಶ್ಚರ್ಯಕರ ಮತ್ತು ಪ್ರಶ್ನೆಗಳನ್ನ ಮೂಡ್ತಾ ಇದೆ. ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇರುವಂಥವ್ರು ಮತ್ತು ಅವರು ಹೋದಲ್ಲಿ ಬಂದಲ್ಲಿ ಹಲವಾರು ವೇದಿಕೆಗಳಲ್ಲಿ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯ ಬಗ್ಗೆ ಪದೇ ಪದೇ ಉಲ್ಲೇಖವನ್ನು ಮಾಡ್ತಾರೆ. ಆದರೆ ಈಗ ಬಿಡುಗಡೆಯಾಗಿರುವಂಥದ್ದು ಅವರ ಅಧಿಕಾರಾವಧಿಯ ಕೊಟ್ಟ ಕಡೆಯ ದಿನಗಳಲ್ಲಿ ಯಾವ ಕಾರಣಕ್ಕೋಸ್ಕರ ಕೇವಲ ಒಂದು ವರ್ಗಕ್ಕೆ ಮಾತ್ರ ಈ ರೀತಿ ಸರ್ಕಾರದ ಅನುದಾನವನ್ನು ಮೀಸಲಿಟ್ಟರು ಅನ್ನುವಂಥದ್ದು ಇದೀಗ ಬಹಳ ಪ್ರಶ್ನೆಯನ್ನು ಹುಟ್ಟಿಸುತ್ತೆ. ಈಗ ಸಮುದಾಯ ಭವನಗಳಿಗೆ ಮೀಸಲಿಟ್ಟಂಥ ಹಣವೇ 138 ಕೋಟಿ, ಅದರಲ್ಲಿ 71 ಕೋಟಿ ಕೇವಲ ಒಂದು ವರ್ಗಕ್ಕೆ ಸೀಮಿತವಾದರೆ ಇನ್ನುಳಿದಂಥ 999ಕ್ಕೂ ಹೆಚ್ಚು ಜಾತಿಗಳು ಉಳಿದ 50% ಅನುದಾನವನ್ನು ಬಳಕೆ ಮಾಡ್ಕೊಳ್ಬೇಕಾಗಿದೆ. ಇದು ಬಹಳಷ್ಟು ಅನುಮಾನಗಳನ್ನ ಮತ್ತು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಇದು ಕೇವಲ ಸಿದ್ದರಾಮಯ್ಯನವರ ನಿರ್ಧಾರದಿಂದ ಆಯ್ತಾ, ಅಥವಾ ಸಿದ್ದರಾಮಯ್ಯನವರ ಜೊತೆಗೆ ಇದ್ದಂತಹ ರಾಮ ಕೃಷ್ಣ ಅನ್ನುವಂಥ ಹೆಸರಿಟ್ಕೊಂಡಂಥ ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟ ಅನ್ನುವಂಥದ್ದು ಇನ್ನಷ್ಟೇ ಬಯಲಾಗಬೇಕು. ಆದರೆ ಈ ರೀತಿ ಒಂದೇ ಸಮುದಾಯಕ್ಕೆ, ಒಂದೇ ಜಾತಿಗೆ ನಿಗದಿತವಾಗಿ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು 89 ಸಂಸ್ಥೆಗಳು ಕೇವಲ ಒಂದೇ ಸಮುದಾಯಕ್ಕೆ ಸೇರಿದಂಥ ಸಂಸ್ಥೆಗಳು. ಅದರ ಬಗ್ಗೆ ಇದೀಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಬೇರೆ ಬೇರೆ ಹಿಂದುಳಿದ ವರ್ಗಗಳ ಸಮುದಾಯದ ಸ್ವಾಮೀಜಿಗಳು ಕೂಡ ಇದನ್ನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನಮ್ಮ ಸಮುದಾಯಗಳು ಕೂಡ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದಂಥದ್ದು, ಯಾವ ಕಾರಣಕ್ಕೋಸ್ಕರ ನಮ್ಮ ಸಮುದಾಯಗಳಿಗೆ ಇದೀಗ 50 ಲಕ್ಷ 1 ಕೋಟಿಯಷ್ಟು ಅನುದಾನಗಳನ್ನ ನೀವು ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸರ್ಕಾರವೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕೆಂದ್ರೆ ಹಿಂದಿನ ಸರ್ಕಾರ, ಹಿಂದಿನ ಮುಖ್ಯಮಂತ್ರಿಗಳು ತೆಗೆದುಕೊಂಡಂತ ನಿರ್ಧಾರನ ಅಥವಾ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ವರ್ಗವನ್ನು ಓಲೈಸುವಂತ ಕಾರಣಕ್ಕೋಸ್ಕರ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರ ಅನ್ನುವಂಥದ್ದು ಇದೀಗ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.